ಇವತ್ತೇನು ನಿಮ್ಮೆಲ್ಲರ ಆಶೀರ್ವಾದ ಬಲದಿಂದ ದೇವೇಗೌಡರ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರು ಪುನಃ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆ ಇರಬಹುದು, ಮಂಡ್ಯ ಜಿಲ್ಲೆ ಇರಬಹುದು, ಹೀಗೆ ಹಲವಾರು ಭಾಗದಲ್ಲಿ ನಮ್ಮ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ನನಗೆ ಒಂದು ಕೇಂದ್ರದಲ್ಲಿ ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಮೇಲೆ ಇರ್ತಕ್ಕಂಥ ಒಂದು ವಿಶ್ವಾಸದಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಒಂದು, ನಮ್ಮ ನೀರಾವರಿ ಯೋಜನೆಗಳು ಸಂಪೂರ್ಣ ಆಗಬೇಕು. ನಮ್ಮ ರೈತರ ಹೊಲಕ್ಕೆ ಇವತ್ತು ನೀರನ್ನು ಹರಿಸಿದ್ರೆ ರೈತರು ನೆಮ್ಮದಿಯಿಂದ ಬದುಕ್ತಕ್ಕಂಥದ್ರಲ್ಲಿ ಒಂದು ಉತ್ತಮವಾದಂಥ ದಿನಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ನಮ್ಮ ರೈತರು ಬೇರೆ ಏನು ಕೇಳೋದಿಲ್ಲ. ನಮ್ಮ ರೈತರು ಅತ್ಯಂತ ಅಲ್ಪತೃಪ್ತರು. ಅವರು ಪ್ರತಿನಿತ್ಯ ಒಂದು ಭೂಮಿ ನಂಬಿ ಬದುಕ್ತಕ್ಕಂಥದ್ದೇನಿದೆ, ಒಂದು ಒಳ್ಳೆಯ ಮಳೆಯಾಗಿ ಒಂದು ಉತ್ತಮವಾದಂಥ ಸೌಲಭ್ಯಗಳು ಇವತ್ತು ಕೃಷಿ ಕ್ಷೇತ್ರದಲ್ಲಿ ನಿಮಗೆ ದೊರಕಿದ್ರೆ ನೆಮ್ಮದಿಯಿಂದ ಬದುಕ್ತಕ್ಕಂಥ ಜನ ನಮ್ಮವರು. ಭೂಮಿ ತಾಯಿ ನಂಬಿ ಬದುಕ್ತೀವಿ. ಇವತ್ತು ಆ ನಿಟ್ಟಿನಲ್ಲಿ ಒಂದು ಕಡೆ ನಮ್ಮ ಹಲವಾರು ನೀರಿನ ವ್ಯಾಜ್ಯಗಳು ಅಕ್ಕಪಕ್ಕದ ರಾಜ್ಯದ ಜೊತೆಯಲ್ಲಿದ್ದಾವೆ. ಅದು ಎಲ್ಲವನ್ನ ಬಗೆಹರಿಸಬೇಕು ಮತ್ತು ನಮ್ಮ ಈ ಭಾಗದಲ್ಲಿ ನೀರಾವರಿಯ ಸೌಲಭ್ಯಕ್ಕೆ ಇಲ್ಲಿರ್ತಕ್ಕಂಥ ನಾಯಕರುಗಳು ಬಹಳ ಹೋರಾಟ ಮಾಡಿದ್ದಾರೆ. ನಿಂಗಪ್ಪನವರು ಪಾದಯಾತ್ರೆ ಮುಖಾಂತರ ಒಂದು ಹಿಂದೆ ಹೋರಾಟ ಮಾಡಿದರು. ಸುರೇಶ್ ಗೌಡರು ಅವರೊಂದು ರೀತಿ ಹೋರಾಟ ಮಾಡಿದ್ದಾರೆ. ಎಲ್ಲದಕ್ಕಿಂತ ನಮ್ಮ ಕೃಷ್ಣ ಬೆಂಗಳೂರಿಗೂ ಪಾದಯಾತ್ರೆ ಮಾಡಿದ್ರು ಅವರು ಒಂದು ಬಾರಿ. ಈಗ ಎಲ್ಲರೂ ರೈತರ ಪರವಾಗಿ ಈ ಭಾಗದ ಒಂದು ನೀರಾವರಿ ಸೌಲಭ್ಯಗಳು ದೊರಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಏನಿದೆ ನಾನು ಅರ್ಥ ಮಾಡ್ಕೊಂಡಿದ್ದೇವೆ. ಅದ್ರ ಜೊತೆಗೆ ಒಂದು ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮ ಯುವಕರಿಗೆ ಉದ್ಯೋಗದ ಅವಶ್ಯಕತೆ ಏನಿದೆ ಅನ್ನೋದು ನನಗೆ ಅರ್ಥವಾಗ್ತದೆ. ಈಗ ಉದಾಹರಣೆಗೆ ಒಂದು ಹೆಣ್ಣು ಮಗಳು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿದ್ದಾರೆ, ಒಂದು ಕೆಲಸ ಕೊಡಿಸಿ ಅಂತೇಳಿ ಒಂದು ಅರ್ಜಿ ಕೊಟ್ಟರು. ಇವತ್ತು ಹಲವಾರು ನಮ್ಮ ರೈತ ಕುಟುಂಬದ ಮಕ್ಕಳು, ವಿಶೇಷವಾಗಿ ಹೆಣ್ಣು ಮಕ್ಕಳು ಸಹ ಇವತ್ತು ವಿದ್ಯೆಯಲ್ಲಿ ಯಾರಿಗಿಂತ ಕಡಿಮೆ ಏನಿಲ್ಲ, ವಿದ್ಯೆ ಕಲ್ತಿದ್ದಾರೆ, ನೀವು ಕಲಿಸಿದ್ದೀರಿ. ಆದರೆ ಆ ಮಕ್ಕಳ ಒಂದು ಉದ್ಯೋಗಕ್ಕೆ ನಿರೀಕ್ಷೆಗಳಿಗೆ ನಾವು ಸರ್ಕಾರಗಳ ಕೆಲಸ ಮಾಡಲಿಕ್ಕಾಗಿಲ್ಲ. ನಾನು ಏನಾದರೂ ಮಾಡಿ ಈಗ ಸಿಕ್ಕಂಥ ಅವಕಾಶದಲ್ಲಿ ಈ ಕೆಲವು ಭಾಗದಲ್ಲಿ ನಮ್ಮ ತುಮಕೂರು ಜಿಲ್ಲೆ ಇರ್ಬೋದು, ಮಂಡ್ಯ, ಹೀಗೆ ಹಲವಾರು ಪ್ರದೇಶಗಳಲ್ಲಿ ಕೆಲವು ಕೈಗಾರಿಕೆಗಳನ್ನು ಒಂದು ಖಾಸಗಿಯವರಿಂದ ನಿರ್ಮಾಣ ಮಾಡಿಸಬೇಕು ಅನ್ನೋದಕ್ಕೆ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ದೇನೆ. ಇನ್ನು 2 ತಿಂಗಳು ನಾನು ಇವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಪ್ರಾರಂಭ ಮಾಡಿದ್ದೇನೆ. ವಿಷಯಗಳನ್ನು ತಿಳ್ಕೊತಾ ಇದ್ದೇನೆ. ಡೈರಿನಲ್ಲಿ ಏನಾದರೂ ಮಾಡಿ ನಮ್ಮ ಯುವಕರಿಗೆ ಉದ್ಯೋಗವನ್ನು ದೊಡ್ಡ ಮಟ್ಟದಲ್ಲಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಯೋಜನೆಗಳನ್ನು ತರಬೇಕು ಅಂತ ಇದ್ದೇನೆ. ಆ ಭಗವಂತ ಆಂಜನೇಯ ಸ್ವಾಮಿ ಆಶೀರ್ವಾದ, ನಿಮ್ಮಗಳ ಒಂದು ಶ್ರಮದಲ್ಲಿ ನಮಗೇನು ಶಕ್ತಿ ತುಂಬಿದ್ದೀರಿ, ಆದಷ್ಟು ನಮ್ಮ ಯುವಕರ ಉದ್ಯೋಗವನ್ನು ಸರಿಪಡಿಸಲಿಕ್ಕೆ, ನಮ್ಮ ರೈತರ ಬದುಕನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲವು ಯೋಜನೆಗಳನ್ನು ತರಬೇಕು ಅಂತ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇವತ್ತೇ ನೀವು ಕೊಟ್ಟಿದ್ದೀರಿ. ಅದು ನಿಮಗೆ ದಾರಿ ಇರತಕ್ಕಂಥ ಕೆಲಸ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿರ್ತಕ್ಕಂಥ ಶುಭ ಹಾರೈಸಿ ಇವತ್ತು ತಮ್ಮ ಇಲ್ಲ ನನಗೆ ಇವತ್ತು ಪಾಂಡುಪುರದಲ್ಲಿ ನಮ್ಮ ರೈತರ ಜೊತೆನಲ್ಲಿ ಭತ್ತ ನಾಟ್ಯ ಮಾಡೋ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟು ಅಲ್ಲಿ ಭತ್ತ ನಾಟ್ಯ ಮಾಡಿ ರೈತರ ಜೊತೆನೆ ಇವತ್ತು ಮುದ್ದೆ ಊಟ, ಅವರೆಕಾಳು ಸಾರು, ಮುದ್ದೆ ಊಟ ರೈತರ ಜೊತೆಲೇ ಮಾಡಬೇಕು ಅಂತ ಹೇಳಿ ಅಲ್ಲಿ ಕಾರ್ಯಕ್ರಮ ನಿಗದಿ ಮಾಡ್ಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ 10:30 ಒಳಗೆ ಇರಬೇಕಲ್ಲಿ. ಅದಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ದು ಇಲ್ಲಿ ನಿಮ್ಮ ಆಸೆಯನ್ನು ನೆರವೇರಿಸಿ ಮತ್ತೆ ಅಲ್ಲಿ ರೈತರ ಜೊತೆ ಪಾಲ್ಗೊಳ್ಳೋಣ ಅಂತಕ್ಕಂಥದ್ದಕ್ಕೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಮತ್ತೊಮ್ಮೆ ಇನ್ನೊಂದು ಬಾರಿ ಬೇರೆ ಸಮಯ ಫ್ರೀ ಸಿಗ್ತಾ ಬಂದು ಹೋಗ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ.